ಅರೇಬಿಯನ್ ಸಿ ಒಳಗಡೆ ಹೋಗದೆ. Wow, this is a wonderful thing I am seeing in my life. St. Mary's Island. ಇದೆ ಕಟ್ಟಿಗೆ ಬೋಟ್, ಅಂಜಲ್ ಮೀನು ಮಾತ್ರ. ಒಂದು 25-30 ಜನ ಒಟ್ಟಿಗೆ ಹೋಗ್ತಿದೀವಿ ಇವತ್ತು. ಒಂದು ಫ್ಯಾಮಿಲಿ ತರ, ಕುಟುಂಬದ ತರ ಹೋಗಿ ಬರೋವರೆಗೆ ನೋಡುವ ಹೇಗೆಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್ಗಳು, ಅಡ್ವಾಂಟೇಜಸ್ಗಳು ಎಲ್ಲ ನಿಮಗೆ ಬಂದಾದ್ಮೇಲೆ ತಿಳಿಸ್ತೀವಿ ಅದು ಹೇಗಿರುತ್ತೆ ಏನ್ ಕತೆ ಅಂತ. ನವ್ಯುವ ಅಷ್ಟೇ ನಮ್ಮ ಇದು ಜರ್ನಿ ಸ್ಟಾರ್ಟ್ ಆಯ್ತು ಅರೇಬಿಯನ್ ಸೀಗೆ. ಸೊ ಇನಿಷಿಯಲ್ ಬಿಗಿನಿಂಗ್ ವೇವ್ಸ್ ಅಷ್ಟೇನಿಲ್ಲ, ಲೈಕ್ ಲಿಟಲ್ ಬಿಟ್ ಇದೆ. ಸೊ ಸ್ವಲ್ಪ ಟೈಮ್ ಬೋಟ್ ಅಲ್ಲಿ ಕೂತು ನಿಂತಾದ್ಮೇಲೆ ನಮಗೆ ಇವಾಗ ವೇವ್ಸ್ ಜೊತೆ ನಾವು ಅಡ್ಜಸ್ಟ್ ಆಯ್ತಾ ಇದೀವಿ. ಸೊ ಮೂವ್ಮೆಂಟ್ ಈಸಿ ಆಯ್ತು. ಇಲ್ಲಿಂದ ನಾವು ಹೋಗಿ ಬರೋಷ್ಟ್ರೊಳಗಡೆ ವಿ ವಿಲ್ ಬಿ ಲೈಕ್ ಆಲ್ಸೋ ಫಿಶರ್ ಮ್ಯಾನ್ಸ್, ವಿ ವಿಲ್ ಬಿ ಆಲ್ಸೋ ಪ್ರೋ ಫಿಶರ್ ಮ್ಯಾನ್ಸ್. ಇವರು ಈ ಬೋಟ್ ಇಂದ ಇನ್ನೊಂದು ಬೋಟ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಲೈಕ್ ಇನ್ಫಾರ್ಮೇಶನ್ಸ್, ಲೈಕ್ ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅಂತ ಏನಾದ್ರು ಒಂದು ಆದ್ರೆ ಅಕಸ್ಮಾತ್ ಸಿಯಲ್ಲಿ ಇವ್ರು ಎಲ್ಲ ಸೇರ್ಬಿಡ್ತಾರೆ ಒಂದೇ ಇದ್ರಲ್ಲಿ. ಫಸ್ಟ್ ಪ್ರಿಪರೇಷನ್, ಫಸ್ಟ್ ಸ್ಟೆಪ್ ಇದು. ಮೀನಿಗೆ ಬಲೆ ಬಿಡೋಕ್ಕಿಂತ ಮುಂಚೆ ಫಸ್ಟ್ ಬಲೆನೆಲ್ಲ ಬೋಟಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳೋದು. ಬಲೆಯಲ್ಲಿ ಬೋಟ್ನ ಸೆಟ್ ಮಾಡಿ ಇಟ್ಕೊಂಡು ಆದ್ಮೇಲೆ ಇದನ್ನ ನೈಟ್ ಏನ್ ಮಾಡ್ತಾರೆ ಅಂದ್ರೆ ಈ ಬೋಟ್ ಸುತ್ತ ಬಿಟ್ಬಿಟ್ಟು ಬಲೆನ ಹರಡಿಸ್ತಾರೆ. ಸೊ ದಿಸ್ ಇಸ್ ದ ಕ್ರೇಜಿಯೆಸ್ಟ್ ಅಡ್ವೆಂಚರ್. ಸುತ್ತ ನೀರು 360 ಡಿಗ್ರೀಸ್. ಇನ್ನು ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ಆಗಿದಷ್ಟೇ, ಇನ್ನು ನಾವು ಏನು ಇಲ್ಲ, ಇನ್ನು ಮುಂದೆ ಬೇಜಾನ್ ನೋಡೋದಿದೆ. ಅದೆಲ್ಲ ಎಕ್ಸ್ಪೆಡಿಷನ್ ನಮ್ಮ ವಿಡಿಯೋ ಜೊತೆ ಇಲ್ಲಿದ್ರೆ ಸಾಕು, ನಿಮಗೆ ಸಿಗುತ್ತೆ ಕಾಣ್ಲಿಕ್ಕೆ. ಖುಷಿ ಉಂಟಾ ನೀವು ಮಾಡೋ ಕೆಲಸದಲ್ಲಿ? ನಮ್ಗೆ ಆಗುದಂದ್ರೆ ನಮ್ಗೆ ಇಷ್ಟ ಬಂದ ಬಿಸಿ ನೀರು ಸಿಕ್ಕಿದ್ರೆ ಅದು ಖುಷಿ ಆಗುತ್ತೆ. ನಾವೀಗ ಹೋದ ಟೈಮಲ್ಲಿ ಒಂದು ದಿವಸಕ್ಕೆ 5 ಲಕ್ಷ ಫಿಶಿಂಗ್ ಹೋದ್ರೆ ಅದು ಖುಷಿ. ಹೋಗಿ ಗಾಳಿ ಬಂದ್ರೆ ಇನ್ನು ಫೋನ್ ನೆಟ್ವರ್ಕ್ ಸಿಕ್ಕುಂಟು. ಇದೆಷ್ಟು ದೂರ ಹೋದ್ಮೇಲೆ ಸಿಗುದಿಲ್ಲ. ಓಕೆ, ಇನ್ನು 5G ನೆಟ್ವರ್ಕ್ ಇನ್ನೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ವರೆಗೆ ಸಿಗುತ್ತೆ ಅಂತೆ. 4G ಆದ್ರೆ ಇಲ್ಲಿವರೆಗೆ ಕಟ್ ಆಗ್ಬಿಡ್ತಿತ್ತ. ಸೂಪರ್ ಸೂಪರ್. ನಮ್ಮ ಕುಕ್ ಇವತ್ತು ಅನ್ನ ಬೇಯಿಸ್ತಾ ಇದ್ದಾರೆ ನೈಟ್ ಊಟಕ್ಕೆ. ಇವತ್ತು ನೈಟ್ ನಮ್ಮ ಡಿನ್ನರಿಗೆ ಇದೇ ಫಿಶ್ ನಾವು ಕಟ್ ಮಾಡ್ತಾ ಇದ್ದೀವಿ. ಫ್ಲೆಶ್ ಮಗ, ಫ್ಲೆಶ್ ಒಂದೇ ಒಂದು ಮುಳ್ಳಿಲ್ಲ ಈ ಮೀನಲ್ಲಿ. ಸೂಪರ್ ಫ್ಲೆಶ್, ಸೂಪರ್ ಪ್ರೋಟೀನ್. ಒಂದ್ ಕಡೆ ನೀರ್ ತುಂಬಿಸ್ತಾ ಇದ್ದಾರೆ, ಒಂದ್ ಕಡೆ ಮೀನ್ನ ವಂಡರ್ಫುಲ್ ಆಗಿ ಕಟ್ ಮಾಡ್ತಿದ್ದಾರೆ, ಒಂದ್ ಕಡೆ ಅದನ್ನ ನೋಡಿ ಖುಷಿ ಪಡ್ತಿದ್ದಾರೆ, ಇನ್ನೊಂದ್ ಕಡೆ ನಾವು ಹೊಸೊಬ್ರು ಈ ಬೋಟಿಗೆ ಇದೇನಪ್ಪ ಆಶ್ಚರ್ಯದಿಂದ ನೋಡ್ತಿದೀವಿ. ಇನ್ನೊಂದು ಕಡೆ ಇನ್ನೂ ಸಣ್ಣ ಸಣ್ಣ ಪೀಸ ಕಟ್ ಆಯ್ತಿದೆ, ಇಲ್ಲಿ ಮೀಡಿಯಂ ಪೀಸ ಕಟ್ ಆಯ್ತುಂಟು, ಅಲ್ಲಿ ಎಲ್ಲ ಮೀಟ್ ಫ್ರೆಶ್ ಆಗ್ಬಿಟ್ಟು ಕುಕ್ಕೆಗೆ ಹೋಯ್ತುಂಟು ಬ್ಯಾಸ್ಕೆಟ್ಗೆ. ದಿಸ್ ಈಸ್ ದ ವಂಡರ್ಫುಲ್. ಮೀನೆಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಇವಾಗ ಬೋಟ್ನೆಲ್ಲ ಕ್ಲೀನ್ ಆಗಿ ತೊಳಿತಿರೋದು. ಸೊ ದಟ್ ಸ್ಟಿಂಕಿಂಗ್ ಶುಡ್ ನಾಟ್ ಬಿ ದೇರ್, ಸ್ಟಿಂಕ್ ಆಗಬಾರ್ದು ಅಂತ. ಸಮುದ್ರದೊಳಗಡೆ ಒಂದು ಡಿಫ್ರೆಂಟ್ ವಿಚಿತ್ರ ಎಕ್ಸ್ಪೀರಿಯನ್ಸ್ ಅಲ್ಲ. ನೀವು ಒಂದೇ ತರ ಸಿಮಿಲಾರಿಟೀಸ್ ನೋಡು ಮಗ. ಅದು ಎಲ್ಲರಿಗೆ ಕೊಟ್ಟಿದ್ರ, ಎಲ್ಲರಿಗೆ ಹೌದಾ? ಒಂದೇ ತರ ಇದ್ದೀರ, ಅವ್ರು ಸ್ವಲ್ಪ ಗುಂಡು ಅದು ಬಿಟ್ಟು ಸಿಮಿಲಾರಿಟಿ. ನೀವು ಮಾತಾಡೋದು ಹೌದಾ? ಮಾತಾಡೋ ಕಮ್ಮಿ ಕಮ್ಮಿಯಾ? ಜಾಸ್ತಿ ಮಾತಾಡ.
ನನ್ನ ಲೈಫ್ನ ಮೋಸ್ಟ್ ಪ್ರೆಷಿಯಸ್ ಸನ್ಸೆಟ್ನ ನಾನಿವತ್ತು ನೋಡ್ತಿದ್ದೀನಿ ಸಮುದ್ರದಲ್ಲಿ. ದಿಸ್ ಇಸ್ ದ ಮೋಸ್ಟ್ ವಂಡರ್ಫುಲ್ ಮೂಮೆಂಟ್ ಆಫ್ ಮೈ ಲೈಫ್. ಹುಳಿ ಅಲ್ಲ, ಹುಣಸೆ ಹುಳಿ. ಒಳ್ಳೆ ಮೀನ್ ಕರಿ ಅಲ್ಲ, ಮಸಾಲ. ಈರುಳ್ಳಿ ಮಲ್ಪೆ ಹಾರ್ಬರ್ ಇಂದ ಬಿಟ್ಟು ಸುಮಾರು 2.5 ಗಂಟೆ ಆಯ್ತು. 5 ಗಂಟೆಗೆ ಬಿಟ್ಟಿದ್ದು, ಇವಾಗ 7:30. ಟೈಮ್ ಪ್ರೂಫ್ ಎಲ್ಲ ತೋರಿಸೋದು. ಮಗ ಫೋನ್ ಎತ್ತು. ಜೋಶ್ ಫುಲ್ ಹೈ ಬಂದ್ಬಿಟ್ಟಿದೆ. ಬಾರಿ ಚಂದ ಇದೆ ಎನ್ವೈರನ್ಮೆಂಟ್. 19:22 ಅಂದ್ರೆ 7:30. ಇನ್ನು 8 ನಿಮಿಷ ಇದೆ. ಸುಮಾರು 2.5 ಗಂಟೆ ನಾವು ಮಲ್ಪೆ ಹಾರ್ಬರ್ ಇಂದ ಇಲ್ಲಿಗೆ ಬಂದು ತಲುಪಿದೀವಿ. ಇನ್ ಮುಂದೆ ಏನೇನಾಗುತ್ತೆ ಎಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಜೊತೆಲಿ ಬನ್ನಿ ನೋಡುವ ಎಲ್ಲರೂ ಸೇರ್ಬಿಟ್ಟು. ಲವ್ ಯು ಆಲ್ ಫ್ರಮ್ ಅರೇಬಿಯನ್ ಸಿ. ಊಟ ಮಾಡುವ ಸಮಯ. ದೊಡ್ಡ ಮೀನ್ ಮಾಡಿದ್ದಾರೆ ಇವತ್ತು, ಸಾಂಬಾರ್ ಮಾಡಿದ್ದಾರೆ. ಇವಾಗ ಆ ದೊಡ್ಡ ಮೀನ್ನ ನಾವೆಲ್ಲ ಸೇರಿ ತಿಂತೀವಿ. ಸುಮಾರು 20-22 ಜನ. ಲವ್ಲಿ ಎನ್ವೈರನ್ಮೆಂಟ್, ಕ್ರೇಜಿ ಎನ್ವೈರನ್ಮೆಂಟ್. ಅಷ್ಟೇ ಆಯ್ತು ನನಗೆ. ನಾನು ಯಾವಾಗ ದಡದಲ್ಲಿದ್ದೆ ಕಿರ್ಚಾಡ್ಬೇಡ ಅಂತ, ಇಲ್ಲಿ ಮಾತ್ರ ಅನ್ಸುತ್ತೆ ನನಗೆ ಕಿರ್ಚಾಡಿ ಅಂತ ಜೋಶ್ ಕೊಡ್ತಿರೋದು. ಒಳ್ಳೆ ಉಪ್ಪು, ಒಳ್ಳೆ ಕುಸಲಕ್ಕಿ ಅನ್ನ, ಒಳ್ಳೆ ಗಂಜಿ, ಸೂಪರ್. ಬೋಟ್ ಫ್ಯಾಮಿಲಿ ಎಲ್ರು ಕೂಡ ಊಟ ಮಾಡ್ತಾ ಇದ್ದಾರೆ. ಎಲ್ರು ಮೀನ್ ಹಂಚ್ಕೊಳ್ತಿದ್ದಾರೆ. ಒಂದು ದೊಡ್ಡ ಪಾತ್ರೆ, ಅಂಡೇಲಿ ಫುಲ್ ಫಿಶ್, ಫುಲ್ ಮೀನು. ನಮ್ಮ ಕ್ಯಾಪ್ಟನ್, ನಮ್ಮ ಅಣ್ಣ ಮುಲೈ, ಇನ್ನೊಂದು ಸ್ವಲ್ಪ ಜನ ಸೈಡಲ್ಲಿ. ಇಲ್ಲಿ ಒಂದು ಬ್ಯಾಚ್, ನಾವು ಟೂರಿಸ್ಟ್ ಇವತ್ತು. ಅಲ್ಲಿಂದ ನಮ್ಮ ಕ್ಯಾಪ್ಟನ್, ಇನ್ನೊಬ್ರು ಕ್ಯಾಪ್ಟನ್ ಎಲ್ಲ ಊಟ ಮಾಡ್ತಿದ್ದಾರೆ. ಲವ್ಲಿ. ನನ್ನ ಕೂರ್ಸ್ಬಿಟ್ಟಿದ್ದಾರೆ. ಸಖತ್ ಹಿಂಗೆ ಆಯ್ತು ಉಂಟು. ಬಾರಿ ಜೋರಾಗಿ ಎಂತ ಹೇಳ್ತಾರೆ ಅದಕ್ಕೆ, ರೋಲಿಂಗ್ ಆಯ್ತಿದೆ. ಹಿಂಗೆ ಎಲ್ಲೆಲ್ಲಿ ಮಿಲನ್ ಮುತ್ತನ ಹೆಸರು ಕೇಳಿಸ್ತಿದೆ ಇವತ್ತು ಬೋಟ್ ಅಲ್ಲಿ. ಇವತ್ತು ನನಗೆ ಬರ್ತಿದ್ದೀನಿ ಅಂತ ಅನಿಸ್ತುಂಟು ನನಗೆ ಬೋಟ್ ಒಳಗಡೆ. ಇಷ್ಟ ದಿನ ಸದೋಗ್ಬಿಟ್ಟಿದೆ ನಾನು. ಇವಾಗ ಒಳ್ಳೆ ಮೀನಿನ ಪದಾರ್ಥ ಬರ್ತುಂಟು. ವಾ, ಈಗ ಇಲ್ಲಿ ಎಂತ ಮೀನಿದು? ಕಾಂಡಾಯಿ ಮೀನು. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮೀನ ತಿಂತಿರೋದು ನಾನು. ಸ್ವರ್ಗ. ಸೂಪರ್, ವಂಡರ್ಫುಲ್, ಡಿಫ್ರೆಂಟ್ ಮೀನು. ನಮ್ಮ ಮನೇಲೆಲ್ಲ ಮಾಡ್ತಾರೆ, ಅದಕ್ಕೆ ಉಪ್ಪು ಇರಲ್ಲ, ಖಾರನೂ ಇರಲ್ಲ. ಇದು ಹೇಗೆ ಉಂಟು? ಹುಳಿ ಆಗಿ ಬಾರಿ ಸೂಪರ್ ಆಗಿದೆ. ಹೇಗೆಂಟು? ಬಿಸಿ ಹುಳಿ ಸೂಪರ್. ಒಳ್ಳೆ ಸೂಪರ್ ಊಟ ಅರೇಬಿಯನ್ ಸಿ ಮಧ್ಯದಲ್ಲಿ ಬೋಟಲ್ಲಿ ಆಯ್ತು. ಇನ್ನು ಲೈಟ್ ಆಫ್ ಆಯ್ತದೆ. ಇನ್ನು ಲೈಟ್ ಆನ್ ಆಗೋದು ಬಂದ್ಬಿಟ್ಟು ನಾಳೆ ಬೆಳೆ ಅಳಿಯತ್ತಿಗೆನೆ. ಸೊ ಇನ್ನು ಗುಡ್ ನೈಟ್ ಫ್ರಮ್ ಅರೇಬಿಯನ್ ಸಿ. ನಮ್ಮ ಜೊತೆಲಿರುವ ಎಲ್ಲ ಫಿಶರ್ ಮ್ಯಾನ್ಸ್ ನಾವು ದೇ ಆರ್ ಗೆಟ್ಟಿಂಗ್ ರೆಡಿ ಟು ಸ್ಲೀಪ್ ವೆಲ್. ಅವರ ಹಾಸಿಗೆನ ಹಾಯಿಸ್ತಿದ್ದಾರೆ. ನಾವು ಸಹ ಇವತ್ತು ಅಲ್ಲೇ ಮಲ್ಗಕ್ಕೆ ಚಾನ್ಸ್ ಕೊಟ್ಟಿದ್ರೆ ಭಾರಿ ಚಂದ ಇರ್ತಿತ್ತು, ಇವ್ರ ಜೊತೆನೆ ಮಲ್ಗ್ಬಿಟ್ಟಿದ್ರೆ. ಬಟ್ ನಮಗೆ ಒಂದು ಒಳ್ಳೆಯ ಒಂದು ಕ್ಯಾಬಿನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಭಾರಿ ಒಳ್ಳೆ ಜನರಪ್ಪ. ದಿಸ್ ಇಸ್ ಅವರ್ ವಂಡರ್ಫುಲ್ ಆಪರ್ಚುನಿಟಿ. ಭಾರಿ ಖುಷಿಯಾದ ವಿಷಯ. ಇಲ್ಲಿ ನಮ್ಮ ಇಬ್ಬರು ಫ್ರೆಂಡ್ಸ್ ಇಲ್ಲಿದ್ದಾರೆ. ನಮಗೆ ಇದ್ರೊಳಗಡೆ ಮಲ್ಗಲಿಕ್ಕಿರುವಂಥ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಎಲ್ರಿಗೂ. ಗುಡ್ ನೈಟ್. ನಮಗೊಂದು ಸಣ್ಣ ಒಂದು ಕಂಪಾರ್ಟ್ಮೆಂಟ್ ಕ್ಯಾಬಿನ್ ಇಲ್ಲಿ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇವರೇ ನಮ್ಮ ಕ್ಯಾಪ್ಟನ್ ಇಲ್ಲಿ ಇರೋದು. ಸೊ ಭಾರಿ ಚಂದ ನೋಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಭಾರಿ ಸೂಪರ್ ಡೇ ಮಾತ್ರ ಇವತ್ತದು. ಫಸ್ಟ್ ಡೇ ಮುಗಿತಾ ಬಂತು. ಇವತ್ತು ನಾವು ಮಲ್ಗಲಿಕ್ಕಿರೋ ಜಾಗ ಇದೆ. ದಿಸ್ ಇಸ್ ಅವರ್ ಪಿಲೋ ಆ್ಯಂಡ್ ದಿಸ್ ಇಸ್ ಅವರ್ ಬೆಡ್. ಇದರಲ್ಲೇ ಮಲ್ಗ್ಬಿಟ್ಟು ಜಾಲಿಯಾಗಿ ನಾಳೆ ಬೆಳಿಗ್ಗೆ 2 ಗಂಟೆಗೆ ತುಂಬಾ ದೊಡ್ಡ ಟಾಸ್ಕ್ ಇದೆ, ಮೀನಿಗೆ ಬಲೆ ಹಾಕೋದು. ಮುಗಿಸು. ಈ ಒಂದು ಮಾತನ್ನ ಹೇಳ್ತಾ ಇಲ್ಲಿಗೆ ಬೈ. ಗುಡ್ ನೈಟ್ ಎವ್ರಿವನ್. ಶುಭ ಮುಂಜಾನೆ. ತಲೆ ಎಲ್ಲ ನೋವಾಯ್ತು, ದೂರು ನೈಟ್. ಸ್ಟಿಲ್ ಓಕೆ. 2 o'clock, 2 ಗಂಟೆ 10 ನಿಮಿಷ ಇದೆ. ನನ್ನ ಜೊತೆ ಬಾಯ್ಸ್ ಬಂದವರೆಲ್ಲ ಸ್ಲೀಪಿಂಗ್ ನೈಟ್ ಇದರಲ್ಲಿ
This is the cabin, ship cabin, boat cabin. ಒಂದು ಲಕ್ಷ ಅಲ್ಲ 5 ಲಕ್ಷ ಕೊಟ್ಟು ಸಮುದ್ರದಲ್ಲಿ ಮಲಗಲಿಕ್ಕೆ ಚಾನ್ಸ್ ಸಿಗೋದಿಲ್ಲ. ಬಟ್ ಇವತ್ತು ನಮಗೆ ಸಿಕ್ಕಿದೆ ಅದು. ಮತ್ತು ಇನ್ನೊಂದು ಒಂದೇ ಜಾಗದಲ್ಲಿ ನಿಂತಿದ್ದೀವಿ. ಬಟ್ ಇವಾಗ ಹೇಗೆ ಅನಿಸ್ತಿದೆ ಅಂದರೆ ಲೈಕ್ ವಿ ಆರ್ ಫ್ಲೋಟಿಂಗ್, ಹೋಯ್ತಾನೇ ಇದ್ದೀವಿ ಅಂತ ಅನ್ನಿಸ್ತಿದೆ. ಬಟ್ ಒಂದೇ ಜಾಗದಲ್ಲಿ ನಿಂತಿದ್ದೀವಿ ಈಗ ಸ್ಟ್ಯಾಗ್ನೆಂಟ್ ಆಗಿ. ಬಟ್ ಒಂದು ಸ್ವಲ್ಪ ವೇವ್ಸ್ ಮಾತ್ರ ಈ ಥರ ಇದೆ. ಬೆಳಗ್ಗೆ 2 ಗಂಟೆ ಶಾರ್ಪ್ ಎಲ್ರಿಗೆ ಎದ್ದೇಳಕ್ಕೆ ಅಲ್ರಾಮ್ ಕೊಟ್ಟಾಯಿತು. ಮಾರ್ನಿಂಗ್ ಆಲ್ ದ ಫಿಶರ್ಮೆನ್ಸ್ ಎಲ್ಲ ಮೀನುಗಾರರು ಹೇಳ್ತಾ ಇದ್ದಾರೆ. ಬೆಳಗ್ಗೆ ಶಾರ್ಪ್ 2:15 ಎಲ್ಲ ರೆಡಿಯಾಗಿ ಅವರ ಕೆಲಸನ ಫಟಾಫಟ್ ಅಂತ ಶುರು ಮಾಡಿ ಆಯಿತು. ಸೈಡಲ್ಲಿ ಒಂದು ಕಡೆ ಆ್ಯಂಕರ್ನ ಎಳೆದು ರೆಡಿ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಡ್ರಮ್ನ ಎಳಿತಿದ್ದಾರೆ. ಸೊ ಎಷ್ಟು ಬೇಗ ಶುರು ಮಾಡ್ತಾರೆ ಅವ್ರ ದಿನಚರಿನ ಅಂದರೆ ಫಿಶರ್ ಮ್ಯಾನ್ ಲೈಫ್ ಇಸ್ ದ ಬೆಸ್ಟ್ ಲೈಫ್ ಟು ಸ್ಟಾರ್ಟ್ ಅ ಡೇ. ಬಿಕಾಸ್ ಎಲ್ಲ ಕೆಲಸ ಮುಗ್ದಾಯಿತು. ಬೆಳಿಗ್ಗೆ ಕೆಲವೊಂದು ಜನ ಮಾತ್ರ ಮುಖನ ತೊಳಿತಾರೆ, ಎಲ್ಲರೂ ಏನು ತೊಳೆಯೋದಿಲ್ಲ. ಆ್ಯಂಡ್ ಆಫ್ಟರ್ ಫಿನಿಶಿಂಗ್ ದೇರ್ ಜಾಬ್ ಓನ್ಲಿ ದೇ ಗೆಟ್ ಫ್ರೆಶ್ ಅಪ್ ಇನ್ ದ ಮಾರ್ನಿಂಗ್. ಇನ್ನೊಂದು ವಿಷಯ ತೋರಿಸ್ತೀನಿ ನಿಮಗೆ. ನಿನ್ನೆ ಆಗಿರುವ ಸಣ್ಣ ಪುಟ್ಟ ಗಾಯಗಳಿಗೆ ಇವಾಗ ಅವರು ಬ್ಯಾಂಡೇಜ್ ಮಾಡ್ತಾ ಇದ್ದಾರೆ. ಇವರು ಅಂತಲ್ಲ, ಸುಮಾರು ಜಾಗದಲ್ಲಿ ಈ ಥರ ವಿಷಯ ನಡೀತಾನೆ ಇರುತ್ತೆ. ಬೋಟ್ ಕ್ಯಾಪ್ಟನ್ ತಮ್ಮ ಬೋಟ್ನ ಇವಾಗ ಮೀನ್ ಇರುವ ಲೊಕೇಶನ್ ಕಡೆಗೆ ತಿರುಗಿಸ್ತಿದ್ದಾರೆ. ಬನ್ನಿ ನೋಡಿ. ಬಲೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ಬಲೆ ಎಲ್ಲ ಹೋಯ್ತಾ ಉಂಟು. ಒಂದು ಲಾರಿ ಬಲೆ ಹೋಗ್ಲಿಕ್ಕಿರೋದು. ಯಾವ ಸ್ಪೀಡಲ್ಲಿ ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಕರೆಕ್ಟಾಗಿ ನೋಡಲಿಕ್ಕೆ ಸಿಗ್ತಿದೆ ಅಂತ. ವಂಡರ್ಫುಲ್ ವೈಬ್ ಮ್ಯಾನ್. ಬೆಳಿಗ್ಗೆ ಎದ್ದುಬಿಟ್ಟು ಫುಲ್ ಜೋಶಲ್ಲಿ ಸಾಂಗ್. ಆ ಜೋಶ್ ಸಾಂಗ್ ಜೊತೆಗೆ ಎಲ್ಲರೂ ಮೀನು ಬಲೆ ಹಾಕಿರೋ ಬಲೆನ ಎಳಿತಾ ಇದ್ದಾರೆ ಕಂಟಿನ್ಯೂಸ್ ಕ್ಯಾಬಿನ್ ಕ್ರೂ ಜೊತೆ. ಈಗ ನೋಡ್ಬೋದು ನೀವು. ಅದ್ರ ಜೊತೆಗೆ ಈ ಬಲೆ ಮಧ್ಯದಲ್ಲಿ ಫುಲ್ ಫಿಶಸ್ ಇದೆ. ಇವಾಗ ಎಟ್ಲೀಸ್ಟ್ ಸ್ಟಾರ್ಟ್ ಆಗಿರೋದಷ್ಟೇ. ಇದೂ ಎಷ್ಟು ಮೀನು ಇದೆ ಇದರಲ್ಲಿ ಅಂತ. ಬಟ್ ಐ ಪ್ರೇಯರ್ ಟು ಗಾಡ್ ದಟ್ ಇವ್ರು ಫಸ್ಟ್ ಪಡ್ತಿರೋ ಕಷ್ಟಕ್ಕೆ ತುಂಬ ಫಿಶ್ ಸಿಗಲಿ ಅಂತ. ಸಣ್ಣ ಒಂದು ಹೆಲ್ಪ್ ಎಲ್ಲ ಅವರೇ ನಮಗೆ ಕರ್ಕೊಂಡು ನಮ್ಮನ್ನ ಒಂದು ಸ್ವಲ್ಪ ಮಾಡಿಸ್ತಿದ್ದಾರೆ. ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತ. ಇದಕ್ಕಿಂತ ಅದೃಷ್ಟ ಬೇಕಾಗಿರೋದು ಬೇಕಣ್ಣ. ನನ್ನ ಫ್ರೆಂಡ್ ಒಂದು ಸ್ವಲ್ಪ ಎಳಿತಿದ್ದಾನೆ. ಅವರೇ ಕರೆದು ಬಿಟ್ಟು ಏನಾದರೂ ಒಂದು ಸ್ವಲ್ಪ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅಂತ ಒಂದು ಚಾನ್ಸ್ ಕೊಡ್ತಿದ್ದಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಚಾನ್ಸ್. ನಮ್ಮ ಕ್ಯಾಪ್ಟನ್, ಶಿಪ್ ಕ್ಯಾಪ್ಟನ್, ಬೋಟ್ ಕ್ಯಾಪ್ಟನ್ ಭಾರಿ ಚಂದ ಎಳಿತಾರೆ. ಒಂದು ಅರ್ಧ ಗಂಟೆ ಆಯ್ತು ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿ. ಎಳಿತಾನೇ ಇದ್ದಾರೆ ಪಾಪ. ಬಟ್ ಬೋಟಲ್ಲಿ ಬಿಡತಿಗೆ ಮಾತ್ರ ಒಂದು ಗಳಿಗೆಯಲ್ಲಿ ಒಂದು ರೌಂಡ್, ಒಂದು 5 ಮಿನಿಟ್ಸಲ್ಲಿ ಎಲ್ಲ ಕೆಲಸ ಮುಗೀತು. ಬಟ್ ಎಳಿತಿರೋದು ಬಂದ್ಬಿಟ್ಟು ಅರ್ಧ ಮುಕ್ಕಾಲು ಗಂಟೆ, ಇನ್ನೂ 1 ಗಂಟೆ ಎಳೆಯಾಟ ಇದೆ. ಲುಕ್ ಎಟ್ ದ ಸಿನಾರಿಯೋ. ಸಪೋರ್ಟಿಂಗ್ ಬೋಟ್ ಇದು, ಕ್ಯಾರಿಯರ್ ಬೋಟ್ ಇದು. ನಮ್ಮದೇ ಬೋಟ್ದು ಟ್ರೀಮ್ ಇದು. ಈ ಬೋಟದ್ದು ಮಿನಿ ಬೋಟ್. ಅದರದ್ದು ಫಂಕ್ಷನ್ ಬಂದ್ಬಿಟ್ಟು ಒಳ್ಳೆ ಪ್ರೈಮರಿ ಫಿಶ್ ಟೈಮಲ್ಲಿ, ಲೈಕ್ ಒಳ್ಳೆ ಸೀಸ್ನಲ್ ಟೈಮಲ್ಲಿ ಇದರಲ್ಲಿ ಹಿಡ್ದಿರೋ ಫಿಶಸ್ನ ಕ್ಯಾರಿಯರ್ ಬೋಟಲ್ಲಿ ಹಾಕ್ಬಿಟ್ಟು ಕಳಿಸೋದು ಹಾರ್ಬರಿಗೆ. ಅದಲ್ಲದೆ ಅದು ಮಾರ್ಕಿಂಗ್ ಬೋಟ್ ಕೂಡ ಹೌದು. ಆ್ಯಕ್ಚುಲಿ ಆ ಬೋಟ್ನ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಆ ಮಾರ್ಕಿಂಗ್ ಮೇಲೆ ಸುತ್ತ ನಾವು ಬಲೆ ಬಿಡ್ತೀವಿ. ಬಲೆ ನೀರಲ್ಲಿದೆ. ಬಟ್ ಯೂಸಿಂಗ್ ದಿಸ್ ಪುಲ್ಲೆನ ಇವರು ಸ್ಲೋ ಆಗಿ ಎಳಿತಾ ಇರ್ತಾರೆ. ಇವ್ರು ಇಲ್ಲಿ ಮೀನ ಎಳಿತಿರ್ತಾರೆ, ಇವ್ರು ಇಲ್ಲಿ ಬಲೆನ ಎಳಿತಾ ಇರ್ತಾರೆ. ಅದಕ್ಕಿರೋ ಕನೆಕ್ಷನ್ ಮೇಲೆ ಪುಲ್ಲೇಸ್ ಇದಾವೆ. ಆ ಪುಲ್ಲೇಸ್ ಇದೆ, ಇಲ್ಲಿಂದ ಕನೆಕ್ಷನ್ ಆಗ್ಬಿಟ್ಟು ಬರ್ತಾನೆ ಇರುತ್ತೆ. ಇಲ್ಲಿ ಹೋಯ್ತಾ ಉಂಟು ನನ್ನ ಕೈಯಲ್ಲಿ ನೋಡ್ಬೋದು ಫ್ರೆಂಡ್ಸ್. ಯಾವ್ದು ಗಿಲ್ಸ್ ಅಲ್ಲ, ಮೌತ್. ಓಕೆ. ಒಮ್ಮೋಡ ಬಂಗುಡೆ ಬಾಯಿ, ಭಾರಿ ದೊಡ್ಡ ಬಾಯಿ ಅಪ್ಪ. ಲಾಸ್ಟ್ 1 ಗಂಟೆಯಿಂದ ನಾವು ಬಲೆನ ಎಳಿತಾನೇ ಇದೀವಿ. ಇನ್ನು ಒಂದು ಅರ್ಧ ಗಂಟೆ ಲಾಸ್ಟ್ ಫೈನಲ್ ಸ್ಟೆಪ್ ಇದೆ. ಇವಾಗ ಮೀನುಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ.
ಇಲ್ಲಿ ಕಾಣ್ಬೋದು, ಬಟ್ ನಿಮಗೆ ಇವಾಗ ಕಾಣಿಸ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸಬಾಸ್ ಸಬಾಸ್ ವೈಪುಂಬೆ ಬಂತು. ಆಲ್ಮೋಸ್ಟ್ ಇನ್ನೊಂದು 10 ಮಿನಿಟ್ಸ್ ಕೆಲಸ ಬಾಕಿ ಇದೆ. ಮೀನುಗಳೆಲ್ಲ ಇಲ್ಲಿ ಸ್ಟೋರ್ ಆಗಿದೆ. ಓ ಏನ್ ಶೇಕಿಂಗ್ ನೋಡಿದ್ರ ಮಗ, ಸೂಪರ್ ಶೇಕಿಂಗ್ ಆಕ್ಚುಲಿ. ಪಾಪ ಮೀನವರೆಲ್ಲ ಫುಲ್ ಕಷ್ಟಪಟ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ, ನೀರು ಕುಡಿತಿದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ ಪೊಸಿಷನ್ಗೆ ಬಂದ್ವಿ. ಈ ಬೋಟ್ ಬಂದ್ಬಿಟ್ಟು ಒಂದು ಸರ್ಕಲ್ ಹೊಡಿತಾ ಬಂತು ಲೈಟಾಗಿ, ಬಲೆ ಸ್ಟಾರ್ಟಿಂಗಿಂದ ಸ್ಟೋರ್ ಮಾಡಿಕೊಂಡು. ಬಟ್ ಏನು ವಿಷಯ ಅಂದರೆ ಇವಾಗ ಇದ್ರೊಳಗಡೆ ಒಂದು ಟಾಟೈಸ್ ಸಿಗಾಕೊಂಡ್ಬಿಟ್ಟಿದೆ. ಸಕ್ಕದಾಗಿದೆ, ಭಾರಿ ದೊಡ್ಡದಿದೆ. ಬಟ್ ಅದಕ್ಕೆ ಗೊತ್ತಿಲ್ಲ ನಾನು ಟ್ರ್ಯಾಪ್ ಆಗೋಗ್ಬಿಟ್ಟಿದ್ದೀನಿ ಅಂತ. ಆಗ್ಲಿಂದ ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲಿ ಜಾಗ ಸಿಗ್ತಿದೆ ಎಸ್ಕೇಪ್ ಆಗ್ಲಿಕ್ಕೆ ಅಂತ ನೋಡ್ತಾ ಇದೆ. ಬಟ್ ಆಸ್ ಪರ್ ಫಿಶರ್ಮ್ಯಾನ್ಸ್ ಟಾಟೈಸ್ ಇಸ್ ಕನ್ಸಿಡರ್ ಆಸ್ ಗಾಡ್, ದೇವ್ರು ಅಂತ ಅದನ್ನ ಪೂಜಿಸ್ತಾರೆ. ಸೊ ಅದನ್ನ ಅಲ್ಲೇ ಬಿಟ್ಬಿಡ್ತಾರಂತೆ. ಬಟ್ ನಾನು ಕನ್ವಿನ್ಸ್ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ಚಾನ್ಸಸ್ ಇದೆಯಾ ಅದನ್ನ ಸೈಡಿಗೆ ತಗೊಂಬಂದು ಒಂದ್ಸತಿ ನೋಡಲಿಕ್ಕೆ ಅಂತ. ನೋಡುವ, ಇಫ್ ಪಾಸಿಬಲ್ ನಾನು ನಿಮಗೆ ಸಹ ತೋರಿಸ್ತೀನಿ ಅದನ್ನ. ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ ಇದು ಭಾರಿ ಒಂದು ವಿಚಿತ್ರವಾದ ವಿಷಯ ಮಾತ್ರ. ಆಲ್ ಸೆಟ್. ಇವಾಗ ಲಾಸ್ಟ್ ಮ್ಯಾಟರ್, ಬಲೆನೆಲ್ಲ ಜೋಡಿಸಿ ಇತ್ತು. ಲಾಸ್ಟಿಗೆಲ್ಲ ಲಾಸ್ಟ್ ಪ್ರೊಸೀಜರಲ್ಲಿ ಇದ್ದೀವಿ. ಇವಾಗ ಎಲ್ಲನ ಒಂದ್ಸತಿ ಬಲೆಯಿಂದ ತೆಗ್ಬಿಟ್ಟು ಅದನ್ನ ಬೋಟಿಗೆ ಲೋಡ್ ಮಾಡೋದೇ ಬಿಗ್ಗೆಸ್ಟ್ ಟಾಸ್ಕ್ ಇವಾಗ. ಸೊ ದಟ್ಸ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್ ಹಿಯರ್. ಇವಾಗ ತೆಗ್ದಿದ್ದನ್ನ ಹಾಕ್ತಾರೆ. ನಾವು ಎಲ್ಲಿದ್ದೀವಿ ಅಂದರೆ ಬೋಟ್ದು ರೂಫ್ ಟಾಪಲ್ಲಿ ಹತ್ಬಿಟ್ಟಿದ್ದೀವಿ. ಸೊ ಸೂನ್ ಫಟಾಫಟ್ ವಿಲ್ ಲೋಡ್ ಅಂದರೆ ಬೋಟಲ್ಲಿರುವ ಇದನ್ನ ಫಿಶ್ನೆಲ್ಲ ಲೋಡ್ ಮಾಡ್ತಾ ಇದ್ದಾರೆ ಬಲೆಯಿಂದ ಬೋಟಿಗೆ. ಸೊ ಅಲ್ಲಿಂದ ಲೋಡ್ ಮಾಡಿಬಿಟ್ಟು ಅದನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿಗೆ ಹಾಕ್ತಾರೆ. ಇವಾಗ ಇಲ್ಲಿ ಎಲ್ಲ ಸಹ ರೆಡಿ ಇದ್ದಾರೆ. ಅದನ್ನ ಯೂಸ್ ಮಾಡಲಿಕ್ಕಿರೋ ಬಾಸ್ಕೆಟ್ಗಳೆಲ್ಲ ಇವಾಗ ಎಲ್ಲಿದೆ, ಇಲ್ಲಿದೆ. ಈ ಬಾಸ್ಕೆಟಲ್ಲಿ ಗೋರಿ ಹಾಕ್ತಾರೆ. ಡಿಫ್ರೆಂಟ್ ವೆರೈಟಿ ಆಫ್ ಫಿಶ್ನ ಇವಾಗ ನೋಡ್ಬೋದು ನಿಮಗೆ. ಬರಡೆ ಬಂತು ಫಿಶ್. ಫಸ್ಟ್ ಬಾಸ್ಕೆಟ್. ಓಹೋ ಬಾಸ್ಕೆಟ್ ಹಾಕಿ ಆಯ್ತು. ಇನ್ನು 4-5 ಬಾಸ್ಕೆಟಾ ಇಲ್ಲ ಒಂದು 8-10 ಬಾಸ್ಕೆಟಾ ಇಲ್ಲ 10-20 ಬಾಸ್ಕೆಟಾ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ನೋಡುವ, ಅದನ್ನೆಲ್ಲ ತೋರಿಸ್ಲಿಕ್ಕೆ ಅಂತಾನೆ ನಾನು ಇವತ್ತು ನಿಮ್ಮ ಅರೇಬಿಯನ್ ಸೀಗೆ ಬಂದಿದ್ದೀನಿ. ಲವ್ ಯು ಆಲ್ ಫ್ರಮ್ ಅರೇಬಿಯನ್ ಸಿ. ಸೆಕೆಂಡ್ ಬಾಸ್ಕೆಟ್ ಈಸ್ ಕಂಪ್ಲೀಟೆಡ್. ಸೆಕೆಂಡ್ ಬಾಸ್ಕೆಟ್ ಅಲ್ಲಿ ಫುಲ್ ಬೊಂಡಾಸ್ ಮತ್ತೆ ಊಟ ಎಲ್ಲ ಇದು ಬಂಗುಡೆ ಮೀನುಗಳು ಫುಲ್ ಆಗಿದೆ. ಇವಾಗ ಸೆಕೆಂಡ್ ಬಾಸ್ಕೆಟ್ ಇವಾಗ ಸುರಿತಾ ಇದ್ದಾರೆ. ದಟ್ ಇಸ್ ದ ಬ್ಯೂಟಿಫುಲ್ ಸಿನಾರಿಯೋ. ನಾವೆಲ್ಲಿದ್ದೀವಿ ಅಂದ್ರೆ ಆನ್ ಟಾಪ್ ಆಫ್ ದ ಬೋಟ್ ಅಲ್ಲಿ ಕಷ್ಟಪಟ್ಟು ಇದನ್ನ ನಿಂತ್ಕೊಂಡು ಈ ಸಿನಾರಿಯೋನ ನೋಡ್ತಿದೀವಿ. ಫಿಶರ್ ಮ್ಯಾನ್ಗೆ ಒಳ್ಳೆ ಮೀನ್ ಸಿಗ್ಲಿ ಅಂತ ಬೇಡ್ಕೊಳ್ತಿದೀವಿ ಬಿಸ್ತರಿಗೆ. ಲವ್ ಯು. ಸ್ಯಾಡೆಸ್ಟ್ ಪಾರ್ಟ್ ಆಕ್ಚುಲಿ. ಆಯ್ತಾ, ಬಂತಣ್ಣ, ಕಡಿಮೆ ಆಯ್ತಲ್ಲ ಮೀನು ಖಾಲಿ. ಇವತ್ತು ಹೋಗುದಿಲ್ಲಲ್ಲ ಅಂದ್ರೆ ಇಷ್ಟು ಮೀನಾದ್ರೆ ಕಮ್ಮಿ ಆಯ್ತಾ ಬರೀ. ಆ್ಯಕ್ಚುಲಿ ಎಲ್ಲರೂ ಸಹ ತುಂಬ ಬೇಜಾರಲ್ಲಿದ್ದಾರೆ. ಅವರಿಗೆ ಬೇಕಾಗುವಷ್ಟು ಮೀನು ಸಿಗಲಿಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ಅನದರ್ ಒನ್ ಡೇ ಎಕ್ಸ್ಪೆಡಿಷನ್. ಇವತ್ತು ಸಿಕ್ಕಿದ್ರೆ ಇವತ್ತು ವಾಪಸ್ ಹೋಗ್ತಿದ್ವಿ. ಬಟ್ ಮೀನು ಸಿಗದ ಕಾರಣ ಇನ್ನೊಂದು ದಿನ ನಮ್ಮ ಪಯಣ ಸಮುದ್ರದಲ್ಲಿರುತ್ತೆ. ಸಮುದ್ರದಲ್ಲಿ ಇನ್ನೊಂದು ದಿನದ ಎಕ್ಸ್ಪೀರಿಯನ್ಸ್ಗಳು ಹೇಗಿರುತ್ತೆ ಅಂತ ನಾನು ಮುಂಬರುವ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಸೊ ಬಾಯ್ ಬಾಯ್ ಫಾರ್ ನಾವ್.